ವಿಧಿ ನಿನ್ನ ಜೀವನದಲ್ಲಿ ಏನೇನೋ ಆಟ ಆಡಿರಬಹುದು, ಆದರೆ ಆ ಆಟದಲ್ಲಿ ಒಂದು ಪಾಠ ಇದ್ದೇ ಇರುತ್ತೆ. ಬೇಕಿದ್ರೆ ನೋಡು, ಅಂತರ ಬಂದಮೇಲೆ ನಿನ್ನ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆದಿರಬಹುದು. ಆದರೆ ಆ ಘಟನೆಗಳಿಂದ ಲೀಲಾ ಮತ್ತು ಅಂತರ ಮಧ್ಯೆ ಇರೋ ವ್ಯತ್ಯಾಸನ ನಿನಗೆ ಗೊತ್ತಿಲ್ಲದ ಹಾಗೆ ನಿನ್ನ ಮನಸ್ಸು ಗಮನಿಸಿರುತ್ತೆ. ಅಭಿ, ಜಸ್ಟ್ ಡಿನ್ನರ್ ತಾನೆ, ಇನ್ನೊಂದು ದಿನ ಮಾಡ್ಕೋಬಹುದು. ನನಗೆ ಊಟ ಬೇಡ. ತಿನ್ನೋ ಪ್ರತಿಯೊಂದು ಅನ್ನಕ್ಕೂ ಬೆಲೆ ಇದೆ ಅಂತ ಹೇಳ್ಕೊಟ್ಟವ್ರು ನೀವು. ಅದು ಅಲ್ಲದೆ ನೀವು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ಪ್ಲೀಸ್ ಊಟ ಮಾಡಿ. ನಾನು ಹೇಳ್ದಾಗೆ ನಿನ್ನ ಜೀವನದಲ್ಲಿ ಏನೂ ನಡೆದಿಲ್ಲ ಅಂತಂದರೆ ನಾನು ಏನೂ ಹೇಳೇ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡು. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಥ್ಯಾಂಕ್ಸ್ ರಾವ್. ಅತ್ತೆ, ಇನ್ನೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಇವಳೊಬ್ಳು ನಾಯಿ ಥರ ಹಿಂದೆನೇ ಬಿದ್ದಿರ್ತಾಳೆ. ನನ್ಗೆ ಯಾಕೆ ಕೋಪ ಸರು? ಏನೋ ಟೆನ್ಷನಲ್ಲಿ ಒಂದು 4 ಮಾತಂದೆ, ನೀನು ನೋಡಿದ್ರೆ ಅದನ್ನೇ ಹಿಡ್ಕೊಂಡು ಕೂತಿದ್ಯಲ್ಲ. ಹಬ್ಬ, ನನಗೆ ಇವಾಗ ಸಮಾಧಾನ ಆಯಿತು. ನನಗೆ ಗೊತ್ತು ಅತ್ತೆ, ನಿಮಗೆ ನನ್ನ ಕಂಡ್ರೆ ಲವ್ವು ಅಂತ. ನೀವು ಯಾವತ್ತೋ ಹೇಳಿದ ನೆನಪು, ನನಗೆ ಹೆಣ್ಮಗಳಿದ್ದಿದ್ರೆ ನಿನ್ನ ಥರನೇ ಇರ್ತಿದ್ಲು ಅಂತ. ಅದು ನಿಮ್ಮಿಂದ ಒಂದು ಕೆಲಸ ಆಗಬೇಕಾಗಿತ್ತು. ನನ್ನ ಜೊತೆ ಬನ್ನಿ, ನಾನು ಹೇಳ್ತೀನಿ. ಎಲ್ಲಿಗಮ್ಮ ಸರು? ನಾನು ಹೇಳ್ತೀನಿ, ಬನ್ನಿ. ಅಕ್ಕ, ಲಕ್ಷ್ಮಿ ಅಕ್ಕ, ಬನ್ನಿ. ಅಕ್ಕ, ಏನ್ ಸರು ಇವ್ರ ಜೊತೆ ಬಂದಿದ್ಯಾ? ಏನ್ ವಿಷಯ? ಇವತ್ತು ಒಂದು ವಿಷಯ ತೀರ್ಮಾನ ಆಗಬೇಕಾಗಿತ್ತು, ಅದಕ್ಕೆ ಇವ್ರನ್ನೂ ಕರ್ಕೊಂಬಂದೆ. ಏನ್ ತೀರ್ಮಾನ? ಅಕ್ಕ, ನೀವೆಲ್ಲ ಅವಳ ಜೊತೆ ಸೇರ್ಕೊಂಡಿರೋದಕ್ಕೆ ಅವಳು ಇಷ್ಟೊಂದು ಮೆರಿತಿದ್ದಾಳೆ. ಬ್ರಿಟಿಷರು ಭಾರತಕ್ಕೆ ಬಂದ ಹಾಗೆ ಅವಳು ನಮ್ಮ ಮನೆಗೆ ಬಂದಿದ್ದಾಳೆ. ಎಲ್ರೂ ಬುಟ್ಟಿಗೆ ಹಾಕೊಳ್ತಿದ್ದಾಳೆ. ಹೇಗೆ ನಮ್ಮಲ್ಲೇ ಇರೋರು ಅವ್ರ ಜೊತೆ ಸೇರ್ಕೊಂಡು ದೇಶನೇ ಕೊಳ್ಳೆ ಹೊಡ್ಕೊಂಡು ಹೋದ್ರೋ ಹಾಗೆ ನೀವು ಅವಳಿಗೆ ಸಪೋರ್ಟ್ ಮಾಡಿದ್ರೆ ಅವಳು ಇಡೀ ಮನೆನೇ ಕೊಳ್ಳೆ ಹೊಡ್ಕೊಂಡು ಹೋಗ್ತಾಳೆ, ಮೇನ್ ಗೇಟಿಂದ. ಈ ಮಾತು ನಿಮ್ದ ಅಥವಾ ಸರುದಾ? ಈಗ ನಾನೇನು ಹೇಳೋ ಸ್ಥಿತಿಲಿಲ್ಲ ಲಕ್ಷ್ಮಿ, ನಾನೇನು ಕೇಳಬೇಡ. ನೋಡಿ ಅಕ್ಕ, ನೋಡ್ತಿದ್ದೀರಾ ಅಲ್ವಾ, ದಿನ ಅತ್ತೆ ಹೀಗೆ ಕೊರ್ಗಿ ಕೊರ್ಗಿ ಸಾಯ್ತಿದ್ದಾರೆ. ಸೊ ನೀವು ಲೀಲಾಗೆ ಸಪೋರ್ಟ್ ಮಾಡಬೇಡಿ ಅಕ್ಕ. ನೀವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅವಳು ಬೆಳೆಯೋದಕ್ಕಾಗಲ್ಲ. ಹೌದಾ? ಹೌದು ಅಕ್ಕ. ಅಷ್ಟಿಲ್ಲದೆ ಇದ್ದಿದ್ರೆ ನಾನು ಅಂತರ ಅತ್ತೆನ ಕರ್ಕೊಂಡು ಬಂದು ಯಾಕೆ ಈ ವಿಷಯ ಡಿಸ್ಕಸ್ ಮಾಡ್ತಿದ್ದೆ ಹೇಳಿ? ಇವಾಗ ಯಾರೋ ಒಬ್ರು ಬಂದು ನಿಮ್ಮ ಗಂಡನ ನಾನು ಲವ್ ಮಾಡ್ತಿದ್ದೀನಿ, ನಾನು ಅವ್ರನ್ನ ಮದುವೆ ಆಗ್ತೀನಿ ಅಂತೆಲ್ಲ ನಿಮ್ಮ ಮುಂದೆನೇ ಹೇಳಿದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಹೇಳಿ? ನೀವೇನು ಮಾಡ್ತೀರಾ ಆಗ? ಹೇಳಮ್ಮ ಲಕ್ಷ್ಮಿ, ನೀನೊಂದು ಹೆಣ್ಣಾಗಿ ನೀನು ಏನು ಮಾಡ್ಬೋದು? ಹೆಂಡತಿ ಸ್ಥಾನದಲ್ಲಿ ನಿಂತು ನೀನು ಏನು ಮಾಡ್ಬೋದು ಅಂತ ಹೇಳು. ಈ ಮಾತು ನಿಜವಾಗ್ಲೂ ಯಾರೇ ಬಂದು ಕೇಳಿದ್ರು ನಾನು ಕೇರ್ ಮಾಡಲ್ಲ. ಯಾಕೆ ಅಂದರೆ ನನ್ನ ಗಂಡ ನಾನು ಬಿಟ್ಟು ಹೋಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಪ್ರೀತಿಲಿ ಯಾವಾಗಲೂ ನಂಬಿಕೆ ಇರಬೇಕು. ಆಗಲೇ ಆ ಪ್ರೀತಿಗೆ ಮನಸ್ಸಲ್ಲಿ ಜಾಗ ಸಿಗೋದು. ಯಾವಾಗಲೂ ಅನುಮಾನನ ತುಂಬಿಕೊಂಡಿರೋ ಹೃದಯದಲ್ಲಿ ಪ್ರೀತಿಗೆ ಜಾಗ ಇಲ್ಲ. ಇದನ್ನು ಕೂಡ ನಾನು ಲೀಲಾ ಅವರಿಂದನೇ ಕಲ್ತಿರೋದು. ಒಬ್ರಲ್ಲ 100 ಜನ ಬಂದರೂ ನನ್ನ ಗಂಡನ ಮಧ್ಯೆ ಇರೋ ಪ್ರೀತಿನ ಯಾರು ದೂರ ಮಾಡೋಕ್ಕಾಗಲ್ಲ. ನಿಮ್ಮ ಪ್ರೀತಿ ಮೇಲೆ ನಿಮಗೆ ನಂಬಿಕೆ ಧೈರ್ಯ ಇದ್ದಿದ್ರೆ ಸರು ಮಾತನ್ನ ಕಟ್ಕೊಂಡು ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ನನ್ನ ಮಾತು ನಿಮಗೆ ಹಾರ್ಶ್ ಅಂತ ಅನಿಸ್ಬೋದು, ಆದರೆ ಯೋಚನೆ ಮಾಡಿ, ಇದೇ ನಿಜ ಅಂತ ಅನಿಸುತ್ತೆ. ಅಕ್ಕ, ಒಂದು ನಿಮಿಷ, ನನ್ನ ಮಾತಿನ್ನೂ ಮುಗ್ದಿಲ್ಲ. ನೀವು ಲೀಲಾ ಅವ್ರ ಬಗ್ಗೆ ಮಾತಾಡ್ತಿದ್ರಿ. ಲೀಲಾ ಅವ್ರು ಇವತ್ತಿನವರೆಗೂ ಯಾರಿಗೂ ಬೈದಿಲ್ಲ, ಯಾರ ಮೇಲೂ ರೇಗಾಡೂ ಇಲ್ಲ. ಅವರು ನೋಡೋಕ್ಕೆ ಎಷ್ಟು ಮುದ್ದಾಗಿದ್ದಾರೋ ಅವ್ರ ಮನಸ್ಸು ಕೂಡ ಅಷ್ಟೇ ಮುದ್ದು, ಅಷ್ಟೇ ಮೃದು ಕೂಡ ಹೌದು. ಅವರು ಮನಸ್ಸಲ್ಲಿ ಯಾವುದನ್ನು ಇಟ್ಕೊಳ್ಳೋದಿಲ್ಲ, ಎಲ್ಲ ನೇರವಾಗಿ ಹೇಳ್ತಾರೆ. ಆ ಮಾತಲ್ಲಿ
ಯಾವುದು ತಳುಕು ಬಳುಕು ಯಾವುದೂ ಇರಲ್ಲ, ವೆರಿ ಸ್ಟ್ರೇಟ್ ಫಾರ್ವರ್ಡ್. ಆ್ಯಂಡ್ ನೀವು ಧೈರ್ಯವಾಗಿರಿ, ಸತ್ಯ ಎಲ್ಲಿರುತ್ತೋ ಅಲ್ಲಿ ಜಯ ಇದ್ದೇ ಇರತ್ತೆ. ಬೇಕಿದ್ರೆ ಸರು ಕೇಳಿ, ಅವಳಿಗೆ ರೀಸೆಂಟಾಗಿ ಪುರಾಣ ಪಾಠ ಮಾಡಿದ್ದೆ. ಸರು ಎಲ್ಲ ಡೀಟೇಲ್ ಆಗಿ ಹೇಳ್ಕೊಡು, ಬರಲಾ? ಆ ಲೀಲಾ ಎಲ್ರನ್ನೂ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಅವಳು ಮಾಟಗಾತಿ. ಸರಿ ಸರ್, ನೀನು ಹೋಗು, ನಾನು ನಿನ್ಗೆ ಆಮೇಲೆ ಸಿಗ್ತೀನಿ. ಅತ್ತೆ, ನೀವು ದುಡ್ಕಿ ಯಾವ ನಿರ್ಧಾರನೂ ತಗೋಬೇಡಿ ಆಯ್ತಾ? ನೀನು ಅನ್ಕೊಂಡ ಹಾಗೆ ಯಾವ ನಿರ್ಧಾರನೂ ತಗೊಳ್ಳಲ್ಲ. ನೀನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿ ಹೋಗು. ಸರಿ. ಅಪ್ಪ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅವ್ರು ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು ಅನ್ನೋ ಖುಷಿಗಿಂತ ನನ್ನ ನಂಬಿಕೆ ಉಳಿಸ್ಕೊಂಡ್ರು ಅನ್ನೋ ಖುಷಿ ತುಂಬ ಇದೆ ಅಪ್ಪ. ಮನೆಯವರೆಲ್ಲ ನನ್ನ ಗಂಡ ಬರಲ್ಲ ಅಂತ ಚಡ್ಪಡಿಸ್ತಿದ್ರು, ಆದರೆ ನನ್ನ ಮನ್ಸು ಮಾತ್ರ ಅವ್ರು ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿತ್ತು. ಅವ್ರು ಬಂದೇ ಬಿಟ್ರು ಅಪ್ಪ. ನಂಗೆ ತುಂಬ ಖುಷಿ ಆಯಿತು ಗೊತ್ತಾ? ಅಪ್ಪ, ನಂಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಹೇಳಿ ಅಕ್ಕ. ಏನ್ಲಿಲ್ಲ, ತುಂಬ ಖುಷಿಯಾಗಿದೆಯಾ ಅನ್ಸುತ್ತೆ? ಖುಷಿ ಆಗದೆ ಇರುತ್ತಾ ಅಕ್ಕ? ನೀವು ಮತ್ತು ಎಜೆ ಸರು ಹೊರಗಡೆ ಹೋಗಿ ನನಗೋಸ್ಕರ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀರಾ, ನನಗೆ ಗಿಫ್ಟ್ ಕೊಟ್ಟಿದ್ದೀರಾ, ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದೀರಾ. ಇದಕ್ಕಿಂತ ಖುಷಿ ವಿಷಯ ಇನ್ನೇನಿರುತ್ತೆ ಹೇಳಿ? ಓ, ಮೆರಿತಿದ್ಯಾ? ರೆಕ್ಕೆ ಬಂದಿದ್ಯಾ ನಿನಗೆ? ಹಾರಾಡ್ತಿದ್ಯಾ ಅನ್ಸುತ್ತೆ. ಅದನ್ನು ಹೇಗೆ ಕತ್ತರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ಅಕ್ಕ, ಮನಸ್ಸಲ್ಲೇ ಏನೋ ಮಾತಾಡ್ಕೋತಾ ಇದ್ದೀರಾ, ಏನು ಅಂತ ನನಗೂ ಹೇಳಿ. ಏನಿಲ್ಲ ಲೀಲಾ, ಹೀಗೆ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತು. ಇಂಪಾರ್ಟೆಂಟ್ ವಿಷಯನಾ? ಏನು ಅಂತ ಹೇಳಿ ಅಕ್ಕ. ನನ್ನ ಹತ್ರ ಏನು ಮುಜುಗರ? ನೋಡ್ಲಿಲ್ಲ, ನನಗೆ ಸುತ್ತಿ ಬಳಸಿ ಮಾತಾಡೋದಕ್ಕೆ ಬರಲ್ಲ, ಅದಕ್ಕೆ ನೇರವಾಗಿ ಹೇಳ್ತಾ ಇದ್ದೀನಿ. ಈ ಕ್ಷಣದಿಂದ ನನ್ನ ಗಂಡನ್ನ ಮಾತಲ್ಲೇ ಆಗಲಿ ಮನಸ್ಸಲ್ಲೇ ಆಗಲಿ ಯೋಚನೆಯಲ್ಲೇ ಆಗಲಿ ಮರ್ತು ಬಿಡಬೇಕು. ಅವ್ರ ಹತ್ರ ಫೋನಲ್ಲಿ ಮಾತಾಡೋದಾಗ್ಲಿ ನೇರವಾಗಿ ಮಾತಾಡೋದಾಗ್ಲಿ ಮಾಡಿಕೂಡ್ದು. ಅವನ ಬಗ್ಗೆ ಕನಸು ಕಾಣಬಾರ್ದು. ಏನು ನೋಡ್ತಿದ್ಯಾ? ನಾನು ಹೇಳಿದ ಅರ್ಥ ಆಯ್ತು ತಾನೆ? ಲೀಲಾ, ಲೀಲಾ, ಏನು ಕೂಗ್ತಿದ್ರು ಹಾಗೆ ಹೋಗ್ತಿದ್ಯಾ? ಏನು ಮಾತಾಡ್ಬೇಡಿ ಅಕ್ಕ. ಏನ್ ಲೀಲಾ, ಇಷ್ಟೊಂದು ಕೇರ್ಲೆಸ್ ಆಗಿ ಮಾತಾಡ್ತಿದ್ಯಾ? ಕೇರ್ ಮಾಡ್ಬೇಡ ಅಂತ ಹೇಳಿದ್ದು ನೀವು ಅಕ್ಕ, ನಾನಲ್ಲ. ಏನು ಅಂತ ಮಾತಾಡ್ತಿದ್ದೀರಾ? ಯಾಕೆ ನಿಮ್ಮ ಗಂಡನ ಓಡಿಸ್ಕೊಂಡು ಹೋಗ್ತೀನಿ ಅಂತ ನಿಮಗೆ ಭಯ ಆಗ್ತಿದ್ಯಾ? ಅಥವಾ ನಿಮ್ಮ ಗಂಡ ನನ್ನ ಪ್ರೀತಿಯಲ್ಲಿ ಬೀಳ್ತಾರೆ ಅಂತ ಟೆನ್ಷನ್ ಆಗ್ತಿದ್ಯಾ? ಆ ಥರ ಭಯ ಇದ್ರೆ ನೇರವಾಗಿ ಹೇಳ್ಬಿಡಿ. ಮಾತು ಭಯದ್ದಲ್ಲ ಲೀಲಾ. ನನ್ನ ಹಾಗೆ ಹೆಂಡತಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳು? ನೀನು ನನ್ನ ಹತ್ರ ಬಂದು ನನ್ನ ಗಂಡನ್ನೇ ಪ್ರೀತಿ ಮಾಡ್ತಿದ್ಯಾ ಅಂತ ಹೇಳಿದಾಗ ನಿನ್ನನ್ನು ಆ ಕ್ಷಣನೇ ಈ ಮನೆಯಿಂದ ಹೊರಗಡೆ ಕಳಿಸ್ಬೋದಾಗಿತ್ತು. ಆದರೆ ನಾನು ಹಾಗೆ ಮಾಡಲಿಲ್ಲ. ಯಾಕೆ ಗೊತ್ತಾ? ನೀನು ನನ್ನ ತಂಗಿ, ಎಲ್ಲರ ಥರ ನೀನು ತಪ್ಪು ಮಾಡಿರ್ತೀಯ. ತಿದ್ದಿ ಬುದ್ಧಿ ಹೇಳಿದ್ರೆ ಇವತ್ತಲ್ಲ ನಾಳೆ ತಿದ್ಕೊಂಡು ಸರಿ ಹೋಗ್ತೀಯಾ ಅಂತ ಅಂದ್ಕೊಂಡೆ. ಆದರೆ ನಿಂದು ಜಾಸ್ತಿನೇ ಆಯಿತು. ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಗಂಡನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡು. ಆಗಲ್ಲ ಅಕ್ಕ. ಲೀಲಾ, ಏನಕ್ಕ ತಂಗಿ ತಂಗಿ ಅಂತ ಹೇಳಿ ನನ್ನ ಮೇಲೆ ಕೋಪ ಮಾಡ್ಕೋತಾ ಇದ್ದೀರಾ? ಇಷ್ಟೇನಾ ತಂಗಿ ಮೇಲಿರೋ ಪ್ರೀತಿ? ಪ್ರೀತಿನ? ತಂಗಿ ಮೇಲೆ ಪ್ರೀತಿ ಇದೆ ಅಂತ ಹೇಳಿ ಗಂಡನ್ ಹಂಚ್ಕೊಳಕ್ಕಾಗುತ್ತಾ? ಏನು ಮಾತು ಅಂತ ಹೇಳ್ತಿದ್ಯಾ? ನೋಡಿ ಅಕ್ಕ, ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಒಂದು ಬಿಡದೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ನೀವು ನನಗೆ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡೋದು ಬಿಟ್ಬಿಟ್ಟು ನನಗೆ ಬೌಂಡ್ರಿ ಹಾಕ್ತಿದ್ದೀರಲ್ಲ. ನೀವು ನನಗೆ ಮನೇಲಿರು ಅಂತ ಹೇಳಿದ್ರೆ ನಾನು ಮನೇಲಿ ಇದ್ಬಿಡ್ತೀನಿ.
ಆದರೆ ಎಲ್ಲೂ ಹೊರಗಡೆ ಹೋಗ್ಬೇಡ ಅಂತ ಬಾಗ್ಲು ಹಾಕ್ಕೊಂಡ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಕ್ಕ. ಬಾಗ್ಲು ಒಡೆದಾದ್ರೂ ಹೊರಗಡೆ ಹೋಗ್ತೀನಿ. ಇವಳು ಒಳ್ಳೆ ಮಾತಕ್ಕೆ ಬಗ್ಗೋಳೆ ಅಲ್ಲ ಅನ್ಸುತ್ತೆ. ಓ, ಇದೇನಾ ನಿನ್ನ ಕೊನೆ ತೀರ್ಮಾನ? ತೀರ್ಮಾನ ಅಲ್ಲ ಅಕ್ಕ, ನೀವು ನನ್ನ ಸಪೋರ್ಟ್ ಮಾಡಬೇಕು. ಅದು ಬಿಟ್ಟು ವಾರ್ನಿಂಗ್ ಮಾಡ್ತಿದ್ದೀರಲ್ಲ. ಅತಿ ಆದರೆ ವಾರ್ನಿಂಗೇ ಮಾಡಬೇಕು. ಹೀಗೆ ಮಾತು ಕೇಳದೆ ಇರೋರು ಇವತ್ತು ಈ ಮನೆಯಲ್ಲಿ ಕಣ್ಣು ಕಾಣದೇ ಇರೋ ಥರ ಹೊಟ್ಟೋಗಿದ್ದಾರೆ. ತಾಳ್ಮೆಗೂ ಒಂದು ಮಿತಿ ಇರುತ್ತೆ. ಅದನ್ನು ದಾಟ್ಕೊಂಡು ಬಂದರೆ ಮುಂದೆ ಆಗೋ ಅನಾಹುತಕ್ಕೆ ಯಾರು ಅಂತ ಹೇಳೋದಕ್ಕೂ ಯಾರೂ ಇರಲ್ಲ. ಯೋಚನೆ ಮಾಡು. ಅಕ್ಕ ಏನು ಹೇಳಿದ್ರಿ ಇನ್ನೊಂದ್ಸತಿ? ಏನೋ ಹೇಳಿದ್ರಲ್ಲ ಇವರು. ಹೀಗೆ ಮಾತು ಕೇಳದೆ ಇರೋರು ಇವತ್ತು ಈ ಮನೆಯಲ್ಲಿ ಕಣ್ಣು ಕಾಣದೇ ಇರೋ ಥರ ಹೊಟ್ಟೋಗಿದ್ದಾರೆ. ಕಣ್ಣಿಗೆ ಕಾಣದೇ ಇರೋ ಹಾಗೆ ಮರೆ ಹಾಕ್ತಾರೆ ಅಂದರೆ ಯಾರಿರ್ಬೋದು? ದುರ್ಗಾ. ನೀವ್ ಅನ್ಕೊಂಡಿರೋ ಹಾಗೆ ಅವಳು ಅಂತರಾತ್ತೆ ಅಲ್ಲ. ಅವಳು ಸರಿಗಿಲ್ಲ. ಆದ್ರೆ ಸತ್ಯ ಏನು ಅಂತ ನಿಮಗ್ ತೋರಿಸ್ದೆ. ನಾನ್ ಹೋಗಲ್ಲ. ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ. ಕರೆಕ್ಟ್, ದುರ್ಗಾನೇ. ಯಾರ ಕಣ್ಣಿಗೂ ಕಾಣಿಸ್ದೆ, ಏನು ಮಾತಾಡದೆ ಬರೀ ಮೆಸೇಜಸ್ಗೆ ರಿಪ್ಲೈ ಮಾಡ್ತಿದ್ದಾಳೆ ಅಂದ್ರೆ ದುರ್ಗಾ ಏನಾದ್ರೂ ಪ್ರಾಬ್ಲಮ್ ಅಲ್ಲಿದ್ದಾಳ? ಅಥವಾ ಇವ್ರು ಸುಮ್ಮನೆ ಹೆದರ್ಸಕ್ ಈ ತರ ಮಾತಾಡಿದ್ರ? ದುರ್ಗಂಗೇನಾಗಿರ್ಬೋದು? ದುರ್ಗಾ ನಿಜವಾಗ್ಲೂ ಪ್ರಾಬ್ಲಮ್ ಅಲ್ಲಿದ್ದಾಳ? ಅಭಿ, ನೀನು ಇಲ್ಲಿ ನನ್ನ ರೂಮಲ್ಲಿ ಯಾಕೆ ಬರಬಾರ್ದಾಗಿತ್ತಾ? ಹಾಗೆ ಹೇಳೋದಕ್ಕೆ ಮನ್ಸು ಹೇಗೆ ಬರುತ್ತೆ ಅಭಿ? ಆ್ಯಕ್ಚುಲಿ ನೀನು ಯಾವತ್ತು ನನ್ನ ರೂಮಿಗೆ ಬಂದಿದ್ದೆ ಅನ್ನೋದು ನನಗೆ ನೆನಪು ಕೂಡ ಇಲ್ಲ. ನಿನಗೆ ತುಂಬ ವಿಚಾರಗಳು ನೆನಪಿರಲ್ಲ ಬಿಡು. ಯಾಕೆ ಹೀಗೆಲ್ಲ ರಿಯಾಕ್ಟ್ ಮಾಡ್ತಿದ್ದಾನೆ? ಅಭಿ, ಏನು ವಿಷಯ ಅಂತ ಹೇಳು. ಮಾತ್ರ ನೀನು ನನ್ನಿಂದ ಏನಾರ ಮುಚ್ಚಿಡ್ತಾ ಇದೆಯಾ? ಅಥವಾ ನನ್ನ ಹತ್ರ ಹೇಳ್ಕೋಬೇಕು ಅನ್ನೋಂಥ ವಿಷಯ ಏನಾರ ಇದೆಯಾ? ಅಂಥ ವಿಷಯಗಳ ಹಾಗೆಲ್ಲ ಇರೋದಕ್ಕೆ ಹೇಗೆ ಸಾಧ್ಯ ಅಭಿ? ನಾನು ನಿನ್ನನ್ನೇ ನನ್ನ ಲೈಫ್ ಅಂತ ಅಂದ್ಕೊಂಡು ಬದುಕ್ತಿದ್ದೀನಿ. ನಿನ್ನ ಹತ್ರ ಮುಚ್ಚಿಡುವಂಥದ್ದು ಏನಿರುತ್ತೆ ಹೇಳು? ಬಟ್ ಸ್ಟಿಲ್ ಇನ್ನೊಂದು ಸತಿ ಕೇಳ್ತಾ ಇದ್ದೀನಿ, ಆ ಥರ ಏನಾರ ಮುಚ್ಚಿಟ್ಟಿದ್ರೆ ಡೈರೆಕ್ಟಾಗಿ ಹೇಳಿಬಿಡು. ಪ್ರಾರ್ಥನಾ, ಎಲ್ಲೋ ಏನೋ ಮಿಸ್ ಹೊಡಿತಿದೆ ಕಣೆ. ಅಭಿ, ನನ್ನ ಜೀವನ ಒಂಥರ ತೆರೆದ ಪುಸ್ತಕ ಇದ್ದಾಗೆ. ಹೇಗೆ ಅಂದರೆ ಯಾವ ಗುಟ್ಟು ಉಳ್ಕೊಳ್ಳಲ್ಲ ಅಭಿ, ಅಂಥ ಜೀವ ಇದು. ನಂಬಿದ್ನಾ ಅಂತರ ನೀನು ಈ ಮನೆ ಬಿಟ್ಟು ಹೋದ್ಮೇಲೆ ಎಲ್ಲಿದ್ದೆ? ಅಭಿ, ಈ ಮನೆಗೆ ವಾಪಸ್ ಬರೋವರೆಗೂ
ನೀನೇನು ಮಾಡ್ತಾಯಿದ್ದೆ? ಯಾರ ಜೊತೆ ಇದ್ದೆ? ಅದು ನಾನು ಎಲ್ಲ ಮರ್ತೋಗಿತ್ತು ಅಂದಮೇಲೆ ನೀನು ಇಲ್ಲಿಗೆ ಬರೋವರೆಗೂ ನಿನ್ನನ್ನು ಯಾರು ನೋಡ್ಕೋತಾ ಇದ್ರು? ಮನೆಯಿಂದ ದೂರ ಹೋಗಿ ಇಷ್ಟು ವರ್ಷ ಆದರೂ ನೀನು ಹೇಗೆ ಸರ್ವೈವ್ ಆದೆ? ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಲಕ್ಷ್ಮಿ, ನಿಧಾನವಾಗಿ ಯೋಚನೆ ಮಾಡು. ಏನಾದರೂ ನೆನಪಾದ್ರೆ ಹೇಳು. ಹೌದು ಮೇಡಮ್, ಯೋಚನೆ ಮಾಡೇ ಹೇಳ್ತಿದ್ದೀನಿ. ದುರ್ಗಾ ಮೇಡಮ್ನ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಲಾಸ್ಟ್ ನೋಡಿದ್ ಮೇಡಮ್ ನಾನು. ಆಮೇಲೆ ಅವ್ರ ಅಜ್ಜಿ ಹತ್ರ ಬಂದು ಹೇಳಿದ್ರಂತೆ, ಈ ಹಬ್ಬನ ಏಜೆ ಲೀಲಾನೇ ಮಾಡಬೇಕು, ಅವರಿಬ್ಬರನ್ನೇ ಈ ಪೂಜೆ ಕೂರ್ಬೇಕು ಅಂತ. ಅಷ್ಟೇ ನಾನು ನೆನಪಾಗ್ತಿರೋದು. ಮೇಡಮ್ ನನ್ಗೆ ಏನೇನು ನೆನಪಿದೆಯೋ ಎಲ್ಲ ವಿಷಯ ಹೇಳಿದ್ದೀನಿ. ನಾನು ಈ ಮನೆ ವಿಷಯನ ಅಷ್ಟು ಈಸಿಯಾಗಿ ಮರೆಯಲ್ಲ. ಪೂಜೆ ಶುರುವಾದಾಗ ದುರ್ಗಾ ಮೇಡಮ್ ಈ ಮನೆಯಲ್ಲೇ ಇದ್ರು. ಆಮೇಲೆ ಫೋನ್ ತಗೊಂಡು ಹೊರಗೋದ್ರು. ಫೋನಲ್ಲಿ ಅವ್ರು ಹೇಳಿರೋ ಮಾತು ಅಥವಾ ಯಾರ್ದಾದ್ರೂ ಹೆಸರು ತಗೊಂಡ್ರಾ? ನಿಂಗೆ ಏನಾದರೂ ನೆನಪಿದ್ಯಾ? ಇದನ್ನ ಅವತ್ತೇ ಹೇಳಿದ್ನಲ್ಲ ಅತ್ತೆ, ಅಂತರವ್ರ ಬಗ್ಗೆನೇ ಮಾತಾಡ್ಕೊಂಡು ಹೋಗಿದ್ನ ನಾನು ಕೇಳಿಸ್ಕೊಂಡೆ. ಅದು ಬಿಟ್ಟರೆ ಬೇರೇನಿಲ್ಲ ಮೇಡಮ್, ಇಷ್ಟೇ. ಅಯ್ಯೋ, ಇವನು ಯಾಕೆ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಿದ್ದಾನೆ? ನಾನೇನಾದರೂ ತಗ್ಲಾಕೊಂಡ? ಯಾವತ್ತೂ ಈ ಥರ ಪ್ರಶ್ನೆ ಕೇಳದೆ ಇರೋನು ಇದ್ದಕ್ಕಿದ್ದಾಗೆ ಇಷ್ಟೆಲ್ಲ ಕ್ವಶನ್ ಮಾಡ್ತಿದ್ದಾನೆ ಅಂದರೆ ಏನೋ ಗೊತ್ತಾಗಿರಬೇಕು ಅನ್ಸುತ್ತೆ. ಏನು ಮಾಡಲಿ? ಯಾಕಂತ ತಲೆ ಸುತ್ತು ಬರ್ತಾ ಇದೆಯಾ? ನಾನು ಏನು ಹೇಳೋಕೆ ಗೊತ್ತಾಗದೆ ಇರುವಾಗ ನಾನು ಯೂಸ್ ಮಾಡಿದ ಟ್ರಿಕ್ಕು ಕೂಡ ಇವನಿಗೆ ಗೊತ್ತಾಗೋಗಿದೆ. ಪಕ್ಕಾ ತಗ್ಲಾಕೊಂಡೆ ಅನಿಸ್ತಿದೆ. ನಿನ್ನನ್ನೇ ಕೇಳ್ತಿರೋದಂತರ ಯಾಕೆ? ಏನು ನೆನಪಾಗ್ತಾ ಇಲ್ವಾ? ನನ್ನನ್ನು ಮುಗಿಸೋಕೆ ಬಂದಿದ್ದಾನೆ ಅನಿಸುತ್ತೆ. ಅಭಿ, ಆ್ಯಕ್ಚುಲಿ ಅದೇನೋ ಗೊತ್ತಿಲ್ಲ. ನೀನು ಇದನ್ನು ಕೇಳೋವರೆಗೂ ನನಗಿದು ಹೊಳೆದೇ ಇರಲಿಲ್ಲ. ನೀನೀಗ ಹೇಳಿದ್ಮೇಲೆ ಹೌದಲ್ವಾ ಅಂತ ನಾನೇ ಯೋಚನೆ ಮಾಡ್ತಾ ಇದ್ದೀನಿ. ದುರ್ಗಾ ಮನೆಯಿಂದ ಹೊರಗಡೆ ಹೋಗಿದ್ದಾಳೆ ಅಂತ ಲಕ್ಷ್ಮಿ ನೋಡಿದಾಳೆ. ಅವಳು ಆವಾಗ ಅಂದ್ರನ ಬಗ್ಗೆ ಮಾತಾಡ್ತಿರೋದು ಲಕ್ಷ್ಮಿ ನನಗೆ ಹೇಳಿದಾಳೆ. ಲಕ್ಷ್ಮಿ ಸರು ಮತ್ತೆ ದುರ್ಗಾ ಜಗಳ ಆಡಿದ್ದಾರೆ ಅಂತ ಪ್ರಾರ್ಥನಾ ನನಗೆ ಹೇಳಿದಾಳೆ. ಪ್ರಾರ್ಥನಾ ದುರ್ಗಾ ತುಂಬಾ ಮೆಚುರಿಟಿ ಇದೆ. ಸರು ಚೈಲ್ಡು. ದುರ್ಗಾ ಜಗಳ ಎಲ್ಲ ಸೀರಿಯಸ್ ಆಗಿ ತಗೊಳಕ್ ಸಾಧ್ಯನೇ ಇಲ್ಲ. ಸೊ ಸರು ನೋ. ದುರ್ಗನ್ ಬಗ್ಗೆ ವಿಶ್ವರೂಪ್ಗೂ ಏನೂ ಗೊತ್ತಿಲ್ಲ. ವಿಶ್ವರೂಪ್ ನೋ. ಇನ್ನು ಪ್ರೇಮ್ ಪ್ರಮೋದು ಕೆಲಸದ ಮೇಲೆ ಮನೇಲೇ ಇಲ್ಲ, ಸೊ ಅವ್ರಿಗೂ ನೀಟಾಗಿ ಗೊತ್ತಿರಲ್ಲ. ಪ್ರೇಮ್ ಪ್ರಮೋದ್ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ದುರ್ಗಾ ಇವಾಗ ಡೈರೆಕ್ಟಾಗಿ ಕಾಂಟ್ಯಾಕ್ಟಲ್ಲಿ ಇದ್ದಾಳೆ ಅಂದರೆ ಅದು ಒಬ್ಬರೇ. ಅವರು ನನ್ನ ಗಂಡ ಏಜೆ. ಆ್ಯಕ್ಚುಲಿ ಅಭಿ, ನಾನು ಎಲ್ಲ ನೆನಪಾಗಿದೆ ಅಂತ ಹೇಳಿದರೂ ಕೂಡ ಕೆಲವೊಂದು ನನಗೆ ಸಡನ್ನಾಗಿ ನೆನಪಾಗಲ್ಲ. ಇಷ್ಟು ವರ್ಷ ನಾನು ಎಲ್ಲಿದ್ದೆ, ಏನು ಮಾಡ್ತಿದ್ದೆ, ಯಾರ ಜೊತೆ ಇದ್ದೆ, ಇದೆಲ್ಲ ನೆನಪಾಗಲ್ಲ. ಆದರೆ ಬೇರೆದೆಲ್ಲ ನೆನಪಾಗುತ್ತೆ. ಇಲ್ಲ ನಂಬಿಲ್ಲ ಅವನು. ಓಕೆ ಫೈನ್,
ನಿನಗೆ ನೆನಪೇ ಇಲ್ಲ ಅಂತ ಇಟ್ಕೊಳ್ಳೋಣ, ನಿನಗೆ ಅದ್ರ ಬಗ್ಗೆ ಯೋಚನೆನೂ ಬಂದಿಲ್ಲ ಅಂತ ಇಟ್ಕೊಳ್ಳೋಣ. ನಿನಗೆ ಯಾರೂ ನೆನಪೇ ಇಲ್ಲ ಅಂದಮೇಲೆ ನೀನು ಆಗಾಗ ಹೊರಗೋಗ್ತಿಯಲ್ಲ, ಯಾಕೆ? ಬಟ್ ದುರ್ಗಾ ಬರೀ ಮೆಸೇಜಸ್ಗೆ ರಿಪ್ಲೈ ಮಾಡ್ತಿದ್ದಾಳೆ, ಮೆಸೇಜ್ ಮಾಡ್ತಿದ್ದಾಳೆ ಅಷ್ಟೇ. ಆದರೆ ಡೈರೆಕ್ಟಾಗಿ ಯಾವತ್ತೂ ಕಾಲ್ ಮಾಡಿಲ್ಲ. ಅವಳ ವಾಯ್ಸ್ನೂ ಯಾರೂ ಕೇಳಿಲ್ಲ. ಇದರ ಅರ್ಥ ಏನಿರ್ಬೋದು? ಹೀಗೆ ಮಾತು ಕೇಳದೆ ಇರೋರು ಇವತ್ತು ಈ ಮನೆಯಲ್ಲಿ ಕಣ್ಣು ಕಾಣದೇ ಇರೋ ಥರ ಹೊಟ್ಟೋಗಿದ್ದಾರೆ. ಆಗಾಗ ನಿನಗೆ ಫೋನ್ ಮಾಡ್ತಾ ಇರ್ತಾರಲ್ಲ, ಯಾರದು? ಗೊತ್ತೇ ಇಲ್ಲದೆ ಇರೋರಿಗೆ ಕಾಲ್ ಬರುತ್ತಾ?